ರಾಮ ಮಂದಿರ ವಿವಾದ ಆಯಿತು, ಅದ್ರ ನಡಿಬಾರ್ದೆಲ್ಲ ನಡೀತು, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಯಿತು, ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಆಯಿತು, ಎಂಡ್ಗೂ ಬಂತು. ಆದರೆ ಅದರ ಫೈಟಿಂಗ್ ಮಾತ್ರ ನಿಲ್ಲಂಗಿಲ್ಲ. ಈಗ ಎಲ್ಲಿಗೆ ಬಂದಿದೆ? ಮಂತ್ರಾಕ್ಷಿತೆ ಲೆವೆಲ್ಗೆ ಬಂದಿದೆ. ನೆಕ್ಸ್ಟ್ ಏನು ಬರ್ಬೋದು? ಹೂ ಲೆವೆಲ್ಗೆ ಬರ್ಬೋದಾ? ಹೂಗ ಇದ್ರೆ ಯಾವ ಲೆವೆಲ್ಗೆ ಹೋಗುತ್ತಾ? ರಾಮನ ಅಸ್ತಿತ್ವವನ್ನು ಪ್ರಶ್ನಿಸಿದವರು, ರಾಮ ಮಂದಿರ ಆಗಬಾರ್ದು ಅಂತ ಪಣ ತೊಟ್ಟವರು ಅವರೆಲ್ಲ ಈಗ ಸಂತೋಷ ಪಡ್ತಿದ್ದಾರಂತೆ ಅಕ್ಷತೆ ಮಾಡ್ತಿರೋದಕ್ಕೆ. ಸಂತೋಷ. ಆದರೆ ಅನ್ನಭಾಗ್ಯದ ಅಕ್ಕಿ ಅಂತ ಅವ್ರು ತಿಳ್ಕೊಳ್ಳೋದು ತಪ್ಪು. ಯಾಕಂದರೆ ಇದೆಲ್ಲ ನರೇಂದ್ರ ಮೋದಿ ಕಳಿಸ್ತಾ ಇರೋ ಅಕ್ಕಿ. ಫಸ್ಟ್ ಆಫ್ ಆಲ್ ರಾಜ್ಯ ಸರ್ಕಾರದ ಅಕ್ಕಿ ಇಲ್ಲ, ಬಿಕಾಸ್ ಕಾಸು ಕೊಡ್ತಾ ಇದ್ದೀರಿ, ಅದು ಕರೆಕ್ಟು. ನಾನು 4 ದಿನದಿಂದ ಹೇಳ್ತಾ ಇದ್ದೀನಿ. ನನಗೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಡಿ ಕೆ ಶಿವಕುಮಾರ್ ಅದು ನಮ್ದು ಅಕ್ಕಿ ದರ್ಶನ ಕುಂಕುಮ ಇದೆಲ್ಲ ಏನೇನೋ ಹೇಳ್ತಿರ್ತಾರೆ. ಇಬ್ಬರು ರಾಂಗೋ. ಈ ಪಡಿತರ ವ್ಯವಹಾರಕ್ಕೆ ಬರೋ ಅಕ್ಕಿಲ್ ಮಂತ್ರಾಕ್ಷಿತೆ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಅದು ಹೆಂಗೆ ಅಂತಾನೆ ಗೊತ್ತಾಗ್ತದೆ. ಅಲ್ಲ, ಅದರಲ್ಲೇ ಮಂತ್ರಾಕ್ಷಿತೆ ಮಾಡ್ತಿದ್ದಾರೆ ಅಂತ ಅರ್ಥ. ಯಾರು ನೋಡಿರೋರು ಪಡಿತರ ಅಕ್ಕಿ ತಗೊಂಡಾಗ ಮಂತ್ರಾಕ್ಷಿತೆ ಮಾಡ್ತಿರೋದನ್ನ? ಬೇರೆ ಓಪನ್ ಮಾರ್ಕೆಟ್ ಅಕ್ಕಿ ಇರ್ಬೋದು. ಅದು ಇದೆ ಅಂತ ಹೆಂಗೆ ಹೇಳೋದು? ಇದೆ ಅಂತ ಹೆಂಗೆ ಹೇಳ್ತಿದ್ದೀರಿ ಎಲ್ಲರೂ? ಹೌದು. ಏನೋ ಒಟ್ಟಲ್ಲಿ ಪ್ರತಿ ಅಕ್ಕಿಯಲ್ಲೂ ಮೋದಿ ಹೆಸರಿದೆ ಅಂತ ನೀವೆಲ್ಲ ಸುಳ್ಳು ಹೇಳೋ ಪಾಪಿಗಳು ಅಂತ ಪ್ರಹ್ಲಾದ್ ಜೋಶಿ. ಆಮೇಲೆ ದೊಡ್ಡಾಲ್ದಳ್ಳಿನಲ್ಲಿ ಬೆಳೆದಿರೋದಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಅಕ್ಕಿನ. ಇನ್ಯಾರೋ ಕಾಂಗ್ರೆಸ್ನವರು ಮಂತ್ರಾಕ್ಷಿತೆ ವಿಚಾರದಲ್ಲಿ ರಾಜಕಾರಣ. ಹೌದು, ಹಿಂದೇನೂ ಹಂಗೆ ಹೇಳುತ್ತಿದ್ರಿ. ಇದಕ್ಕೇನು ಮಾಡೋಕ್ಕಾಗಲ್ಲ. ಈಗ ಶುರು ಮಾಡಿರೋದು ಆಲ್ರೆಡಿ. ಈ ಮಧ್ಯೆ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡೋಣ, ಅವತ್ತಿನ ದಿನ 22ನೇ ತಾರೀಕು ಆರತಿನೋ ಮಂಗಳಾರತಿನೋ ಏನೋ ಮಾಡೋಣ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ಬಿಟ್ಟಿದ್ದಾರೆ. ಎಲ್ಲ ಮುಜರಾಯಿ ಇಲಾಖೆ ಮುಜರಾಯಿ ದೇವಸ್ಥಾನಗಳಲ್ಲಿ. ಈಗ ಕೇಳ್ರಪ್ಪ, ಸಿದ್ದರಾಮಯ್ಯನವ್ರು ತಗೋತಾರ ಅಂತ ಮಂಗಳಾರತಿನ? ಆಮೇಲೆ ಅವ್ರು ತಗೊಳ್ಳೋದೇ ಎಂಬರೈಸ್ ಆಗಿಬಿಡ್ಬೇಡಿ. ಅವ್ರು ತಗೊಳ್ಳಲಾಗಿಗಳ ಅಂದ್ಬಿಟ್ರೆ ಕಷ್ಟ. ಇವರ ದೊಡ್ಡಹಳ್ಳಿಯಲ್ಲಿ ಬೆಳೆದಿರೋದ, ದೊಡ್ಡಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು. ಡಿ ಕೆ ಶಿವಕುಮಾರ್ ಅವರು ಕರಿಬೇಕಾ? ಅದಕ್ಕೆ ಪರ್ಮಿಷನ್ ಬೇಕಾ? ಅವತ್ತಿನ ದಿನದ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರೆ ಅಲ್ಲಿ ಸಮಸ್ಯೆಗಳಿದೆ ಅಂತಕ್ಕಂಥ ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಅಕ್ಕಿ ಇಲ್ಲದೆ ಇರೋದಕ್ಕೆ ತಾನೇ ದುಡ್ಡು ಕೊಡ್ತಾ ಇರೋದು. 5 kg ಅಕ್ಕಿ ಕೊಡ್ತಾರಲ್ಲ, ಆ ಒಂದೊಂದು ಅಕ್ಕಿ ಅಗಳ ಮೇಲೂ ಮೋದಿ 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 ಅಂತ ಬರ್ತೈತೆ. ಶ್ರೀರಾಮ ರಾಮ ಅಂತ ಹೇಳ್ತಾನೆ ಇದೆ. ಅದನ್ನ ಕೊಡ್ತಾ ಇರೋದು ಕರೆಕ್ಟ್ ಆಗಿದೆ. ಅವ್ರ ಅಕ್ಕಿ ಅವ್ರಿಗೆ ಇಲ್ಲ, ಅವ್ರಿಗೆ ಸಾಲ್ತಾ ಇಲ್ಲ. ಅವ್ರ ಅಕ್ಕಿ ಎಲ್ಲಿದೆ ಹೇಳ್ರಿ? ರಾಮನ ನಿಜವಾದ ಭಕ್ತರಾದ್ರೆ ಈ ರೀತಿ ಮಾಡೋದಿಲ್ಲ. ಪ್ರತಿಷ್ಠಾಪನೆ 22ಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲಿ ಮನೆಗೆ ಏನು ಮಂತ್ರಾಕ್ಷತೆ ಕೊಡ್ತಾರೆ ಅಂತ. ಅಲ್ಲಿ ಪೂಜೆನೇ ಆಗದೆ ಮಂತ್ರಾಕ್ಷತೆ ಎಲ್ಲಿಂದ ಕೊಡ್ತಾರೆ? ಅಕ್ಷತೆಯನ್ನ ಕೊಟ್ಟು ಆಮಂತ್ರಣ ಕೊಟ್ಟು. ನಾನು ಹಣ ಕೊಟ್ಟಿದ್ದು ನನ್ನ ವೈಯಕ್ತಿಕ ಅಲ್ವಾ? ಏನು ಸ್ಪಷ್ಟತೆ ನಮ್ಗೆ ಇನ್ನೂ ಬಂದಿಲ್ಲ. ಅವ್ರ ತೀರ್ಮಾನ ಏನು ಮಾಡ್ತಾರೋ ಎಲ್ಲ ಹೋಗೋಣಪ್ಪ, ನಡೀರಿ ನಾವು ಹೋಗೋಣ ಅಂತ. ಕಾಂಗ್ರೆಸ್ದು ವಾದ ಚೆನ್ನಾಗಿದೆ. ಈ ವಾದ ಸರಣಿ ನಾವು ರಾಮ್ ಭಕ್ತರು ಅಂತ ಅನ್ನಕ್ಕೆ. ಭಾರತದ ಹಳ್ಳಿಗಳಲ್ಲಿ ಲಕ್ಷಾಂತರ ರಾಮದೇಗುಲ ನಿರ್ಮಾಣವಾಗಿದ್ದು ಕಾಂಗ್ರೆಸ್ ಆಡಳಿತದಲ್ಲಿ. ಏನು ನೀವು ಸರ್ಕಾರದ ಪ್ರೋಗ್ರಾಮ ರಾಮನ ದೇವಸ್ಥಾನ ಕಟ್ಟೋದ್ರಲ್ಲಿ ಎಂಥದ್ದು ಇಲ್ಲ. 100 ವರ್ಷದಿಂದ ರಾಮನ ದೇವಸ್ಥಾನಗಳು ರಾಮಂದಿರಗಳು ನಮ್ಮ ಊರುಗಳಲ್ಲಿವೆ. ನಿಮ್ಮ ಟೇಬಲ್ ಏನು ಗೌರ್ಮೆಂಟ್ ಪ್ರೋಗ್ರಾಮ? ಸಮುದಾಯ ಭವನನ ಅದು ಸೆಂಟರ್? ಆಯಾ ಏರಿಯಾಲಿರೋ ಕಾಂಗ್ರೆಸ್ ಲೀಡ್ರು ಅದ್ರಲ್ಲಿ ಇಂಟ್ರೆಸ್ಟ್ ತೊಗೊಂಡಿರ್ಬೋದು. ನಾನು ಇಲ್ಲ ಅಂತ ಹೇಳಲ್ಲ. ಹೊಸ್ದಾಗಿ ಬಂದಿದ್ರೆ ಎಲ್ಲ ಆಡಳಿತದಲ್ಲಿದೆ. ಅದೆಲ್ಲ ಬೋಗಸ್, ಹಂಗೆಲ್ಲ ಹೇಳಬಾರ್ದು. ರಾಮರಾಜ್ಯದ ಕನಸು ಕಂಡ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಇತ್ತು. ಕಾಂಗ್ರೆಸ್ ಪಕ್ಷದ ಅಧಿನಾಯಕರಲ್ಲ ಅವರು, ಭಾರತದ ಸ್ವಾತಂತ್ರ್ಯದ ಮುಖ್ಯಸ್ಥರು. ನನ್ನ ಪ್ರಕಾರ ಅವತ್ತಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರೂ ಇದ್ದರು. ಈಗ ಅಲ್ಲಿದ್ದವರೆಲ್ಲ ಬೇರೆ ಬೇರೆ ಪಾರ್ಟಿಲಿ ಇಲ್ವಾ? ಹಾಗೆ ಗೋಡ್ಸೆ ಸಿಡಿಸಿದ ಗುಂಡು ಅದು ಆಯ್ತರಪ್ಪ. ಅದನ್ನು ಎಷ್ಟು ದಿನ ಅದನ್ನೇ ಹೇಳ್ತಿರ್ತೀರಿ. 85-86ರಲ್ಲಿ ಅಯೋಧ್ಯೆಯಲ್ಲಿ ಬೀಗ ತೆಗೆಸಿ ರಾಮನ ಪೂಜೆಗೆ ಅವಕಾಶ ಕಲ್ಪಿಸಿದ್ರು ರಾಜೀವ್ ಗಾಂಧಿ. ಅದು ಕರೆಕ್ಟ್, ಅದು ಸರಿ. ಕೋರ್ಟ್ ಹೇಳಿದ್ಮೇಲಲ್ಲ? ಅದೇ ಹೇಳಿದ್ಮೇಲೆ ಇರ್ಬೋದು, ಬಟ್ ಅವಕಾಶ ಕಲ್ಪಿಸಿದ್ದು ಪಾಪ ಅವರೇ. ತಗೊಳ್ಳಿ ಕ್ರೆಡಿಟ್, ಬೇಡ ಅಂದವ್ರು ಯಾರು? ಮತ್ತೆ ಯಾಕೆ ದೇವಸ್ಥಾನ ಕಟ್ಟಲಿಲ್ಲ? ಯಾಕೆ ಗಲಾಟೆ ಮಾಡ್ಕೊಂಡ್ರಿ? ಅದಕ್ಕೆ ಬಂದಿದ್ದು ಪ್ರಾಬ್ಲಮ್ ಇದು. ಆಮೇಲೆ ದೂರದರ್ಶನದಲ್ಲಿ ರಾಮಾಯಣದ ಸೀರಿಯಲ್ ತೋರಿಸಿದ್ದು ಕಾಂಗ್ರೆಸ್ ಸರ್ಕಾರ. ಎಲ್ಲದರಲ್ಲೂ ಕ್ರೆಡಿಟ್. ಈ ಲೆವೆಲ್ಗೆ ಬಂದ್ರೇನ್ರಪ್ಪ ನೀವು? ಒಳ್ಳೇದಕ್ಕೆಲ್ಲ ನಾವು. ಸರಿಯಪ್ಪ, ಆಯಿತು. ಇನ್ನು ರಾಮನ ಆದರ್ಶಗಳನ್ನು ಕಾಂಗ್ರೆಸ್ ಮೊದಲಿಂದಾನೂ ಪಾಲಿಸ್ತಾ ಇದೆ. ಶ್ರೀರಾಮನ ಹೆಸರು ಹೇಳ್ಕೊಂಡು BJP ರಾಜಕೀಯ ಮಾಡ್ತಾ ಇದೆ. BJP ಸುತ್ತಲ್ಲ ಅಂತೆಲ್ಲ ಕರೆಕ್ಟು, ಎಲ್ಲ ಸರಿ. ಇದೆಲ್ಲ ಆಗಿದ್ದಿದ್ರೆ ಅವರು ರಾಮಂದು ಇಟಿಗೆ ಹಿಡ್ಕೊಂಡು ಅಥವಾ ಮೆರವಣಿಗೆ ಮಾಡ್ಕೊಂಡು ದೇಶಕ್ಕೆಲ್ಲ ಭಾಷಣ ಮಾಡ್ಕೊಂಡು ಓಡಾಡ್ತಿದ್ದಾಗ ಜನ ಯಾಕಂದ್ರೆ ನಂಬ್ಕೊಳ್ಳೋರು? ಹಂಗಾರೆ ಬಕರಾಗಳ ಜನಕ್ಕೆ ಇವೆಲ್ಲ ಗೊತ್ತಿಲ್ಲ ಹಂಗಂತಾರೆ. ನೀವು ಸೀರಿಯಲ್ ತೋರಿಸಿದ್ದು ಪಾಪ ಕಾಂಗ್ರೆಸ್ನವ್ರಿಗೆ ಮಿಸ್ ಮಾಡಂಗಿಲ್ಲ. ಸೀರಿಯಲ್ ಅವ್ರು ತೋರಿಸಿದವರು ಅಂತ ಆಗ್ತಾರ? ಇಲ್ಲ. ದಿ ಪ್ರಾಬ್ಲಮ್ ವಾಸ್
ಈ ಇಶ್ಯೂ ಆಗಕ್ಕೆ ಮೊದಲು ಅಂದರೆ 75ರ ತುರ್ತು ಪರಿಸ್ಥಿತಿಯ ಹಿಂದಿನ ದೇಶದ ರಾಜಕಾರಣ ಒಂದು, ನಂತರದ ರಾಜಕಾರಣ ಒಂದು. ಕರ್ನಾಟಕದಲ್ಲಿ ಹೇಗೆ 83ರ ಜನತಾ ಪಕ್ಷದ ರಾಜಕಾರಣದ ನಂತರ ಒಂದೋ ಹಿಂದಕ್ಕೂ ಒಂದೋ, ಹಾಗೆ ಅಲ್ಲುವೆ. ಅದಕ್ಕೆ ಮೊದಲು ತುರ್ತು ಪರಿಸ್ಥಿತಿಯ ಮೊದಲು ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಮತ ಹಾಕಕ್ಕೆ ಜನಕ್ಕೆ ಆಯ್ಕೆನೇ ಇರಲಿಲ್ಲ. ಆಯ್ಕೆಗಳು ಬಂತು ಆಮೇಲೆ ನಿಮ್ಮ ಪರಿಸ್ಥಿತಿ ಆಗಿತ್ತು. ಓಕೆ. ಆಗ ನೀವು ಮುಸ್ಲಿಮರನ್ನ ಪ್ರತ್ಯೇಕವಾಗಿ ಮೆಚ್ಚಿಸಬೇಕು, ಇನ್ನೊಂದು ಮಾಡಬೇಕು ಅಂತ ಇರಲಿಲ್ಲ. ಹಾಕೋರು ಎಲ್ಲರೂ, ಹಿಂದೂಗಳು ಹಾಕೋರು, ಮುಸ್ಲಿಮರು ಹಾಕೋರು. ನಿಧಾನಕ್ಕೆ ಇವೆಲ್ಲ ಚೇಂಜ್ ಆಗಿದ್ದಿತ್ತು. ಆ ಚೇಂಜ್ ಆಗ್ತಾ ಇದ್ದ ಸಂದರ್ಭದಲ್ಲಿ ನೀವು ನಡೆದುಕೊಂಡ ಹಲವಾರು ನಡವಳಿಕೆಗಳೇನಾಗೋಯ್ತು, ಜನಕ್ಕೆ ಏನು ಅನ್ನಿಸ್ಬಿಡ್ತು ಅಂದರೆ ನೀವು ಮುಸ್ಲಿಂ ಪರ ಮಾತ್ರ, ಹಿಂದೂಗಳ ವಿರೋಧಿಗಳು ಅನ್ನೋ ಭಾವನೆಯನ್ನು ಮೂಡಿತು ಅಥವಾ ಮೂಡಿಸ್ಬಿಟ್ರು. ನಿಮ್ಮ ಕೈಲಿ ಅದನ್ನು ಕೌಂಟರ್ ಮಾಡೋಕ್ಕಾಗಲೇ ಇಲ್ಲ. ಕಾಂಗ್ರೆಸ್ಗೆ ಅದನ್ನು ಕೌಂಟರ್ ಮಾಡೋಕ್ಕೆ. ಅದನ್ನೆಲ್ಲ ಅಂತ ನಿರೂಪಿಸೋಕ್ಕಾಗಲಿ. ಕರಸೇವೆಯಾಗಿ ಬಾಬ್ರಿ ಮಸೀದಿದ್ದು ಡೆಮಾಲಿಷನ್ ಆದಮೇಲಂತೂ ನಿಮ್ದು ಅದೋಗದಿಗೆ ಹೋಯ್ತು ಪರಿಸ್ಥಿತಿ ಅದು. ಹಾಗಾಗಿ ನೀವೇನು ಡಿಫೆನ್ಸ್ ಬೇಕಾದ್ರೂ ಪೊಲಿಟಿಕಲ್ ಪಾರ್ಟಿಯಾಗಿ ಮಾಡಬಹುದು, ನಾನು ಮಾಡಬಾರ್ದು ಅಂತ ಹೇಳಲ್ಲ. ಹೌ ಮಚ್ ವಿಲ್ ಗೋ ಟು ಪೀಪಲ್ ಗೊತ್ತಿಲ್ಲ. ಎಸ್, ರಾಮಮಂದಿರ ಲೋಕಾರ್ಪಣೆ ಪ್ರಯುಕ್ತ ಅಯೋಧ್ಯೆಯಲ್ಲಿ ಇಂದಿನಿಂದ ರಾಮೋತ್ಸವ ಆರಂಭಗೊಂಡಿದೆ. ರಾಮಕಥಾ ಪಾರ್ಕ್ನಲ್ಲಿ ರಾಮೋತ್ಸವಕ್ಕೆ ಚಾಲನೆ ಸಿಕ್ತು. ಮಾರ್ಚ್ 24ರವರೆಗೂ ನಡೆಯುವ ರಾಮೋತ್ಸವದಲ್ಲಿ ದೇಶದ ವಿವಿಧ ಕಡೆಯಿಂದ 35ಕ್ಕೂ ಹೆಚ್ಚು ಕಲಾವಿದರು ಪಾಲ್ಗೊಳ್ಳುತ್ತಾರೆ. ಅಲ್ಲದೆ ಅಯೋಧ್ಯೆ ಸರಯೂ ನದಿ ತೀರದಲ್ಲಿ ಇಂದಿನಿಂದ ಆರತಿ ಕಾರ್ಯಕ್ರಮವು ಶುರುವಾಗಿದೆ. ರಾಮ ಮಂದಿರದ ಇನ್ನಷ್ಟು ವಿಡಿಯೋಗಳನ್ನು ಟ್ರಸ್ಟ್ ಹಂಚಿಕೊಂಡಿದೆ. ಮಂದಿರದ ರಾತ್ರಿ ಫೋಟೋ, ಮಂದಿರದ ಆವರಣ, ಜಟಾಯು ಸೇರಿ ಹಲವು ಫೋಟೋಗಳು, ವಿಡಿಯೋಗಳು ಅನಾವರಣಗೊಂಡಿದೆ. ಇದೇ ಹೊತ್ತಿನಲ್ಲಿ ಬೆಂಗಳೂರಿನ ಕಲಾವಿದ ಕಲ್ಯಾಣ್ ರಾಥೋಡ್ ಸ್ಟೀಲ್ನಲ್ಲಿ ನಿರ್ಮಿಸಿದ 2.5 ಟನ್ ಭಾರದ ಅಳಿಲಿನ ಪ್ರತಿಮೆಯನ್ನು ಟ್ರಕ್ ಮೂಲಕ ಅಯೋಧ್ಯೆಗೆ ಕಳಿಸಿಕೊಡುವ ಕೆಲಸ ಮಾಡಿದ್ದಾರೆ. ಜನವರಿ 11ಕ್ಕೆ ಅಲ್ಲಿಗೆ ತಲುಪುತ್ತೆ. ರೈಲ್ವೆ ನಿಲ್ದಾಣದ ಮುಂದೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಅತ್ತ ಅಮೆರಿಕಾದಲ್ಲಿ ಹಿಂದೂಗಳ ರಾಮೋತ್ಸವ ಶುರುವಾಯಿತು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರಾಮನ ಮೂರ್ತಿ ಹಿಡಿದು ಭಕ್ತರು ರಾಮ ಭಜನೆ ಮಾಡಿದ್ದಾರೆ. ದಾವಣಗೆರೆಯ ಕಕ್ಕರಗೊಳ್ಳದಲ್ಲಿ ವಿಜಯ್ ಕುಮಾರ್ ಮತ್ತು ಸಂಗಡಿಗರು ರಾಮನ ಫೋಟೋ ಹಿಡಿದು ಮೆರವಣಿಗೆ ಮಾಡಿದ್ದಾರೆ. ಆಲ್ ರೈಟ್. ಎಲ್ಲ ನೋಡಿ, ರಾಜ್ಯದಲ್ಲಿ ಈಗ ಈ ಆಪರ್ಚುನಿಟಿ ನನಗೆ ದೇವರದ ಅದೃಷ್ಟದಿಂದ ಬಂತು. ರೈಲ್ವೆ ಸ್ಟೇಷನ್ದು ಮೇನ್ ಏಟ್ರಿಯಮಲ್ಲಿ ಏನು ಮಾಡ್ಬೋದು ಅಂತ ಒಂದು ಆಪರ್ಚುನಿಟಿ, ಒಂದು ಸ್ಕೋಪ್ ಸಿಕ್ತು. ಫೈನಲ್ ಇನ್ಸ್ಟಾಲೇಷನ್ ಆಗೋದು ಅಯೋಧ್ಯ ರೈಲ್ವೆ ಸ್ಟೇಷನ್ದು ಏಟ್ರಿಯಮಲ್ಲಿ. ನಿನ್ನೆ ನಾವು ಡಿಸ್ಪ್ಯಾಚ್ ಮಾಡಿದ್ದು ಟ್ರಕ್ಕಲ್ಲಿ. 10 ಇಲ್ಲ 11 ತಾರೀಕಿಗೆ ಅದು ನಮ್ಮ ಅಳಿಲು ಸೇವೆ ಅಂತ ಅನ್ಕೊಳ್ಳೋಣ. ರಾಮನ್ನೇ ಕಳಿಸ್ಕೊಟ್ಟಿರೋ ಕರ್ನಾಟಕ ಅವನಿಗೆ ಸಣ್ಣ ಸೇವೆಯನ್ನು ಮಾಡಿದ ಅಳನ್ನು ಕಳಿಸ್ಕೊಡಲ್ವೇ? ಅದನ್ನು ಕಳಿಸ್ತಾರೆ, ಕಳಿಸ್ತೀವಿ. ಆಂಜನೇಯನ್ನೂ ಕಳಿಸ್ಕೊಡ್ತೀವಿ.